ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ಕೊನೆಗೂ 13ನೇ ವಾರ ಬಂತು, ಫ್ಯಾಮಿಲಿ ವೀಕ್ ಕೂಡ ಬಂತು. ತುಂಬಾ ಜನ ಕಾಯ್ತಾ ಇದ್ರು ಫ್ಯಾಮಿಲಿ ವೀಕ್ ಯಾವಾಗಪ್ಪ, ಫ್ಯಾಮಿಲಿ ಎಲ್ಲ ಯಾವಾಗ ಬರ್ತಾರೆ, ಏನೆಲ್ಲ ಆಗ್ಬೋದು, ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ. ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಫ್ಯಾಮಿಲಿ ವೀಕ್ ಬರ್ತಾರೆ ಈ ವಾರ ಖಂಡಿತವಾಗ್ಲು ಅಂತ. ನಿನ್ನೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಆ ಪ್ರೋಮೋಗಳೆಲ್ಲ ಬಂದೇ ಇಲ್ಲ, ಫ್ಯಾಮಿಲಿ ವೀಕ್ ಫ್ಯಾಮಿಲಿ ಬರ್ತಾರೆ ಅಂತ. ಬಟ್ ಖಂಡಿತವಾಗ್ಲೂ ಬಂದಿದ್ದಾರೆ. ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಫ್ಯಾಮಿಲಿ ವೀಕ್ ಅಲ್ಲಿ ರಾಶಿಕ್ ಅವ್ರ ಫ್ಯಾಮಿಲಿ ಮತ್ತೆ ಸೂರಜ್ ಅವ್ರ ಫ್ಯಾಮಿಲಿ ಜೋಡಿಯಾಗಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಇದ್ರಲ್ಲೂ ಕೂಡ ಗಿಲ್ಲಿ ಅವರು ಚಾಣಕ್ಯತನ ಒಂದು ಕಾಮಿಡಿ ಮಾಡ್ತಾ ಇದಾರೆ. ಆ ಪ್ರೋಮೋದಲ್ಲಿ ಏನಿದೆ, ಏನೆಲ್ಲ ಆಗ್ಬೋದು, ಏನೆಲ್ಲ ಮಾತಾಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಯಾವ ಫ್ಯಾಮಿಲಿಗೆಲ್ಲ ಬರ್ಬೋದು ಎಲ್ಲ ನೀಟಾಗಿ ಸಂಕ್ಷಿಪ್ತವಾಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡಿಡಿ ಕನ್ನಡ ವಾಟ್ಸ್ಆಪ್ ಚಾನಲ್ ಲಿಂಕ್ ಹೋಗಿ ಜಾಯಿನ್ ಆಗೋದ್ರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಮಾತಾಡೋಣ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ರಾಶಿಕಾ ಅವರ ತಮ್ಮ ಹೆಲ್ಮೆಟ್ ಹಾಕೊಂಡು ಬಿಗ್ ಬಾಸ್ ಮನೆಗೆ ಕಳ್ಳನ ತರ ಓಡ್ ಬರ್ತಾ ಇರ್ತಾರೆ. ಅದನ್ನ ಹಿಡ್ಕೊಳ್ಳೋಕೆ ಬಾಡಿ ಗಾರ್ಡ್ಸ್ ಎಲ್ಲ ಬರ್ತಾ ಇರ್ತಾರೆ. ಬಟ್ ರಾಶಿಕಾ ಹತ್ರ ಓಡ್ತಾ ಇರ್ತಾರೆ. ಆ ಟೈಮಲ್ಲಿ ರಾಶಿಕ್ ಅವ್ರು ಎದ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ ಮನೇಲಿ ಇರ್ತೀವಿ, ಯಾರೋ ಅಭಿವ್ಯಕ್ತಿ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡು ಬಂದ್ರೆ ಯಾರಿಗಾದ್ರೂ ಭಯ ಆಗುತ್ತಾನೆ. ಆ ರೀತಿ ಎಲ್ಲ ಓಡ್ತಾ ಇರ್ತಾರೆ. ಆ ಓಡೋ ಟೈಮಲ್ಲಿ ಆ ಬಾಡಿ ಗಾರ್ಡ್ ಇಟ್ಕೋಬೇಕಾದ್ರೆ ಹಿಡ್ಕೊಳ್ರಿ ಅಂತ ಹಿಡ್ಕೊಂಡಾಗ ನಮ್ಮ ಧ್ರುವಂತು, ಗಿಲ್ಲಿ, ಇನ್ನು ಯಾರೋ ಸಮ್ಟೈಮಲ್ಲಿ ಹಿಡ್ಕೊಂತಾರೆ. ಬಟ್ ಫಸ್ಟ್ ಅಲ್ಲಿ ನಮ್ಮ ಕಾವ್ಯ ಮಾತ್ರ ಹೆಲ್ಮೆಟ್ ತೆಗಿರಿ ಗೊತ್ತಾಗುತ್ತೆ ಅಂದಾಗ ಖಂಡಿತವಾಗ್ಲೂ ಹೆಲ್ಮೆಟ್ ತೆಗೆದಾಗ ರಾಶಿಕ್ ಅವ್ರ ತಮ್ಮ ಇರುತ್ತೆ. ಒಂದು ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್, ಬಾಂಡಿಂಗ್ ಹೆಂಗಿರುತ್ತೆ ಅಕ್ಕನ ತಮ್ಮನ ಬಾಂಡಿಂಗ್ ಅಂತ ರಾಶಿಕ್ ಅವ್ರ ಒಂದು ಎಮೋಷನ್ ನೋಡಿದಾಗ ಗೊತ್ತಾಗುತ್ತೆ. ತುಂಬಾ ಎಮೋಷನಲ್ ಆಗ್ತಾರೆ. ಖಂಡಿತವಾಗ್ಲೂ ಸತ್ಯ. ಯಾಕಂದ್ರೆ ಮೂರ್ ತಿಂಗಳಾಗುತ್ತೆ, ಆಲ್ಮೋಸ್ಟ್ 90 ಡೇಸ್ ಹತ್ತತ್ರ ಬರುತ್ತೆ. ಫ್ಯಾಮಿಲಿಯಿಂದ ಫೋನ್ ಕಾಲು ಇಲ್ಲ, ವಿಡಿಯೋ ಕಾಲು ಇಲ್ಲ, ಮಾತಾಡಲ್ಲ, ದೂರ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಎಮೋಷನ್ ಆಗೋದಂತೂ ಗ್ಯಾರಂಟಿ. ಅದೇ ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ತಾರೆ ನಮ್ಮ ರಾಶಿಕ್ ಅವರು. ತುಂಬಾ ಎಮೋಷನ್ ಆಗುತ್ತೆ ನೋಡ್ತಾ ಇದ್ರೆ ಖಂಡಿತವಾಗ್ಲು. ಅದೇ ರೀತಿಯಾಗಿ ರಾಶಿಕ್ ಅವರ ಅಮ್ಮ ಆಗಿರ್ಬೋದು, ರಾಶಿಕ್ ಅವರು ಏನೋ ಬೇರೆ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಆ ಫ್ಯಾಮಿಲಿ ಬಂದ ತಕ್ಷಣ ಸಖತ್ತಾಗಿ ಮಾತಾಡ್ತಾರೆ, ಸಖತ್ತಾಗಿ ಕ್ರೈಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫ್ಯಾಮಿಲಿನೂ ಬಂದಾಗ್ಲೂ ಇದೇ ಆಗುತ್ತೆ, ಅದು ಸಹಜ ಕೂಡ ಹೌದು. ಅದಾದ್ಮೇಲೆ ಗಿಲ್ಲಿ ಅವ್ರು ಕೇಳ್ತಾರೆ ಏನಂತ ಅಂದ್ರೆ, ಈ 5 ಜನ ಬಾಯ್ಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ, ನಿಮ್ಗೆ ನಿಮ್ ಮಗಳನ್ನ ಯಾರು ನೋಯಿಸಿರ್ಬೋದಂತೆಲ್ಲ ಐ ಥಿಂಕ್ ಆ ಕ್ವಶನ್ ರೈಸ್ ಮಾಡಿದೆ ಅಂತ ಅನ್ಕೊಂಡಿದೀನಿ. ಬಟ್ ಆ ಟೈಮಲ್ಲಿ ರಾಶಿಕ್ ಅವ್ರ ಅಮ್ಮ ಸರಿಯಾಗಿ ಉತ್ತರ ಕೊಡ್ತಾರಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ಯಾವುದೇ ಫ್ಯಾಮಿಲಿ ಬಂದ್ರು, ಯಾವುದೇ ಫ್ಯಾಮಿಲಿ ಕುಟುಂಬ ಬಂದ್ರು ಬಿಗ್ ಬಾಸ್ ಮನೆ ಒಳಗೆ ಬಂದಾಗ ನಮ್ಮ ಮಕ್ಕಳು ನೋಯಿಸಿದ್ರ, ನಮ್ಮ ಮಕ್ಕಳನ್ನ ಅಳಿಸಿದ್ರ, ನಮ್ಮ ಮಕ್ಕಳಿಗೆ ಟಾರ್ಚರ್ ಕೊಡಿದ್ರ ಅಂತ ಯಾರ ಬಗ್ಗೆನೂ ಯಾರು ಹೇಳಬಾರ್ದು ಅಂತ ಹೇಳ್ತಾರೆ. ಸಖತ್ ಇಷ್ಟ ಆಯ್ತು ಆ ಮಾತು ಮಾತ್ರ. ಯಾಕೆ ಅಂದ್ರೆ ಇದು ಒಂದು ಗೇಮು. ಈ ಗೇಮ್ ಅಲ್ಲಿ ಅಳು ಇರುತ್ತೆ, ನಗು ಇರುತ್ತೆ, ಖುಷಿ ಇರುತ್ತೆ, ತಪ್ಪು ಇರ್ತವೆ, ಸರಿ ಇರ್ತವೆ, ಎಲ್ಲಾನು ಇರ್ತವೆ. ಅದ್ರ ಬಗ್ಗೆ ನಾವೆಲ್ಲ ಮಾತಾಡಬಾರ್ದು ಅಂತ ರಾಶಿಕ್ ಅವ್ರ ಅಮ್ಮ ಹೇಳ್ತಾರೆ. ಆ ಟೈಮಲ್ಲಿ ಸೂಪರ್ ಆಗಿರುತ್ತೆ. ಈ 5 ಜನದಲ್ಲಿ ಯಾರು ಇಷ್ಟ ಅಂತ ಕೇಳಿದಾಗ ಕೂಡ ಅದೇ ರೀತಿ ಆಗುತ್ತೆ. ಬಟ್ ಅಲ್ಲೆಲ್ಲ ನಾನು ಒಂದಂತೂ ಇದಕ್ಕಿಂತ ಮುಂಚೆ ಹೇಳಿದ್ದೆ, ಈಗಲೂ ಹೇಳ್ತೀನಿ, ಫ್ಯಾಮಿಲಿ ವೀಕ್ ಹತ್ರ ಕೂಡ ಗಿಲ್ಲಿ ಕಾಮಿಡಿ ಮಾಡ್ತಾನೆ. ಗಿಲ್ಲಿ ಒಂದು ಅದೇನಂತೀವಿ ನಾವು, ಒಂದು ಟೋನ್ ಕ್ರಿಯೇಟ್ ಆಗುತ್ತಲ್ಲ, ಒಂದು ಇದು ಕ್ರಿಯೇಟ್ ಆಗುತ್ತಲ್ಲ, ಅದು ಸಖತ್ತಾಗಿರುತ್ತೆ ಆ ಎಮೋಷನ್ಸ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಪ್ರತಿಯೊಬ್ಬ ಫ್ಯಾಮಿಲಿ ಹತ್ರ ಕೂಡ ಗಿಲ್ಲಿ ಈ ರೀತಿ ಚಟಾಕಿ ಆಡ್ತಾ ಇರ್ತಾನೆ, ಕಾಮಿಡಿ ಮಾಡ್ತಾ ಇರ್ತಾನೆ. ಒಂದೊಂದು ಸತ್ಯ, ಈ ಫ್ಯಾಮಿಲಿ ವೀಕ್ ಬಂದಾದ್ಮೇಲೆ ಎಲ್ಲರ ಗೇಮು ಬದಲಾಗುತ್ತೆ ಅಂತ ಅನ್ಕೊಂಡಿದ್ವಿ. ಬದಲಾಗಬೇಕು. ತುಂಬಾ ಜನ ಕಾಯ್ತಾ ಇದ್ರೆ ಫ್ಯಾಮಿಲಿಗೋಸ್ಕರ. ಐ ಥಿಂಕ್ ಕಾವ್ಯ ಅವ್ರು ಕರೆಕ್ಟಾಗಿ ಗೆಸ್ ಮಾಡಿದ್ರು ಯಾರೋ ಫ್ಯಾಮಿಲಿ ಇರ್ಬೋದಂತ. ರಾಶಿಕ್ ಅವ್ರ ಫ್ಯಾಮಿಲಿ ಬಂದ ಮೇಲೆ ಮತ್ತೆ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ತುಂಬಾ ಎಮೋಷನ್ ಅಂತೂ ಆಗ್ತಾರೆ, ಎಮೋಷನ್ ಆಗ್ಲೇಬೇಕು ಕೂಡ, ತುಂಬಾ ದಿನ ದೂರ ಇರೋ ಕಾರಣ. ಇನ್ನು ಅದಾದ್ಮೇಲೆ ಸೂರಜ್ ಅವರ ಫ್ಯಾಮಿಲಿ ಅಮ್ಮ ಬರ್ತಾರೆ. ಇಲ್ಲೇನಂದ್ರೆ ಲಾಸ್ಟ್ 10th ಸೀಸನ್ ನೋಡಿರ್ಬೋದು, ಏನೋ ಒಂದು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ ಇಷ್ಟರಲ್ಲೇ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮಮ್ಮ ಫ್ಯಾಮಿಲಿ ವಾಪಸ್ ಹೋಗ್ತಾರಂತೆಲ್ಲ ಹೇಳಿರ್ತಾರೆ. ಆ ರೀತಿಯಾಗಿ ನೀವು ಬೇಗ ಅಡಿಗೆ ಮಾಡ್ಕೊಂಡು ಕೊಟ್ರೆ, ಇಷ್ಟು ಟೈಮಲ್ಲಿ ಅಡಿಗೆ ಮಾಡ್ಕೊಂಡು ಕೊಟ್ರೆ ನಿಮ್ಮಮ್ಮ ಇರ್ತಾರೆ, ನಿಮ್ಮಮ್ಮವ್ರು ಇರ್ತಾರೆ, ಇಲ್ಲಾಂದ್ರೆ ಇರಲ್ಲ ಅಂತೇಳಿ ಏನಾದ್ರು ಸಮಥಿಂಗ್ ಏನಾದ್ರು ಕೊಟ್ಟಿರ್ಬೋದು. ಚೀಟಿಯಲ್ಲಿ ಕಳಿಸಿರ್ತಾರೆ, ಅಡಿಗೆ ಮಾಡು ಬೇಗ, ಇಲ್ಲಾಂದ್ರೆ ಬರೋಕ್ಕಾಗಲ್ಲ ಅಂತ. ಅವ್ರ ಅಮ್ಮ ಹೇಳ್ತಾರೆ, ಬೋಜು ನೀನು ಇಲ್ದೆ ನನಗೆ ಅಡಿಗೆ ಮಾಡಕ್ಕೆ ಆಗ್ತಾ ಇಲ್ಲ, ಅಡಿಗೆ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ನನಗೆ ಏನಾದ್ರು ಅಡಿಗೆ ಮಾಡು ಕಳ್ಸ ಅಂತ ಸೂರಜ್ ಅವರಿಗೆ ಅವ್ರ ಅಮ್ಮ ಹೇಳಿದಾಗ ಕಾನ್ಫರೆನ್ಸ್ ರೂಮ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ಸೂರಜ್ ಅವರು ಬೇಗ ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಬಟ್ ಅಲ್ಲ, ಅವ್ರ ಅಮ್ಮ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಕ್ಯೂಟ್ ಆಗಿ ಚೆನ್ನಾಗಿದೆ. ಕಾರಣ ಏನಂದ್ರೆ ಅಪ್ಪ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಸೂರಜ್ ಅವರಿಗೆ. ಅಮ್ಮ ಬಂದಿದ್ದಾರೆ. ಅಮ್ಮ ಮಗನ ಬಾಂಡಿಂಗು ತುಂಬಾ ಕ್ಯೂಟ್ ಆಗಿ ಎಮೋಷನ್ ಆಗೆಲ್ಲ ಕಾಣ್ತಾ ಇದೆ. ಒಂದಂತೂ ಸತ್ಯ, ಯಾವಾಗ ಅಂತಾರ ಫ್ಯಾಮಿಲಿ ಬೇಕು ಈ ವಾರನೇ ಬರುತ್ತೆ. ಮುಂಚೆನೆ ಹೇಳಿದ್ದೆ, ಈಗ ಪ್ರೋಮೋ ಕೂಡ ಅದೇ ಬಂದಿದೆ. ನೆಕ್ಸ್ಟ್ ಯಾರ್ಯಾರೆಲ್ಲ ಬರ್ಬೋದು ಅಂತ ಕೇಳಿದ್ರೆ ಐ ಥಿಂಕ್ ಗಿಲ್ಲಿ ಫ್ಯಾಮಿಲಿ ಮತ್ತೆ ರಕ್ಷಿತ್ ಅವ್ರ ಫ್ಯಾಮಿಲಿ ಕೊನೆಗೆ ಕರೆಸ್ಬೋದು ಅಂತ ಅನ್ಕೊಂಡಿದ್ರೆ ಓನ್ಲಿ ಗೆಸ್ ಮಾತ್ರ ಇದು ಪ್ರಿಡಿಕ್ಷನ್ ಅಂತ. ಏನಕ್ಕಂದ್ರೆ ಐ ಥಿಂಕ್ ಈ ಮನೆಯಲ್ಲಿ ಜಾಸ್ತಿ ಎಮೋಷನ್ ಯಾರಿಗೆಲ್ಲ ಇರುತ್ತೆ ಅವ್ರನ್ನ ಕೊನೆ ಕರೆಸ್ತಾರೆ.
ಏನಕ್ಕೆ ಅಂದ್ರೆ ಬೇಕಲ್ವಾ TRP. ಅದ್ರಲ್ಲಿ ಗಿಲ್ಲಿಗೆ ಎಮೋಷನ್ ಇಲ್ಲ, ಬಟ್ ರಕ್ಷಿತಾ ಗಿಲ್ಲಿ ಅಂತ ತಗೊಂಡಾಗ ತುಂಬಾನೇ ಬಾಂಡಿಂಗ್ ಇದೆ. ಇಲ್ಲಿ ಇದಾದ್ಮೇಲೆ ಇನ್ನೊಂದು ಪಿಟಿಷನ್ ಬಗ್ಗೆ ಹೇಳ್ಬೋದು. ಏನಂತಂದ್ರೆ ಮುಖ್ಯವಾಗಿ ಇಲ್ಲಿ ರಾಶಿಕಾ ಸೂರಜ್ ಫ್ಯಾಮಿಲಿ ಒಂದೇ ಸಲ ಕರೆಸಿದ್ದಾರೆ. ಅದೇ ರೀತಿಯಾಗಿ ಗಿಲ್ಲಿ ರಕ್ಷಿತಾ ಇಲ್ಲ ಗಿಲ್ಲಿ ಕಾವ್ಯ ಫ್ಯಾಮಿಲಿ ಒಂದೇ ಸಲ ಕರೆಸಿದಾಗ ಯಾವ ರೀತಿ ಎಲ್ಲ ವಾತಾವರಣ ಸೃಷ್ಟಿ ಆಗುತ್ತೆ ಏನೆಲ್ಲ ನೋಡ್ತಾರೆ ಅಂತ ತುಂಬಾ ಜನ ಕಾಯ್ತಾ ಇದಾರೆ. ಮೇನ್ ಆಗಿ ಏನಂದ್ರೆ ಕಾವ್ಯ ಗಿಲ್ಲಿ ಅವ್ರ ಫ್ಯಾಮಿಲಿ ಬರ್ಬೇಕು, ಒಟ್ಟಿಗೆ ಬರ್ಬೇಕು, ಗಿಲ್ಲಿಗೆ ಏನೆಲ್ಲ ಕ್ಲಾಸ್ ತಗೊಂತಾರೆ ಅಂತೆಲ್ಲ ತುಂಬಾ ಜನ ಕಾಯ್ತಾ ಇದಾರೆ. ಅದನ್ನೇ ಹಾಕಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನಿರ್ತಾವ ಇಲ್ಲ, ಬಟ್ ಫ್ಯಾಮಿಲಿಯವರು ಯಾವ ರೀತಿ ಎಲ್ಲ ಬಿಹೇವ್ ಮಾಡ್ತಾರೆ, ಮೇನ್ ಆಗಿ ಅವರು ಏನೆಲ್ಲ ಇನ್ಪುಟ್ಸ್ ಕೊಡ್ತಾರೆ, ಏನೆಲ್ಲ ತಗೊಂತಾರೆ, ಇವ್ರು ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಬಟ್ ಪ್ರೋಮೋ ನೋಡಿದಾಗ ಮಾತ್ರ ರಾಶಿಕ್ ಅವ್ರ ಫ್ಯಾಮಿಲಿ, ಸೂರಜ್ ಅವ್ರ ಫ್ಯಾಮಿಲಿ ಈ ಪ್ರೋಮೋದಲ್ಲಿ ಬಂದಿರ್ತಾರೆ. ತುಂಬಾ ಖುಷಿ ಕೂಡ ಆಗುತ್ತೆ. ಕಾರಣ ಏನಂದ್ರೆ ತುಂಬಾ ದಿನಗಳಿಂದ ಕಾಯೋರ್ಗೆ ಒಂದು ಎಮೋಷನ್ ಬಾಂಡಿಂಗ್, ಒಂದು ಇನ್ಪುಟ್ಸ್ ಕೊಡುತ್ತೆ, ಆಟ ಆಡಕ್ಕೆ ಮತ್ತೆ ಶಕ್ತಿ ಅಂತ ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಫ್ಯಾಮಿಲಿಗೆ ಅಷ್ಟು ಶಕ್ತಿ ಇರುತ್ತೆ. ಫ್ಯಾಮಿಲಿ ದೂರ ಇರೋರಿಗೆ ಸ್ವಲ್ಪ ಅದು ಗೊತ್ತಾಗುತ್ತೆ. ಆಲ್ಮೋಸ್ಟ್ ನೀವೆಲ್ಲ ಮಿಡಿಲ್ ಕ್ಲಾಸ್ ಇರೋರು ತುಂಬಾ ವರ್ಷಗಟ್ಟಲೆ ಮನೆ ಬಿಟ್ಟು ಹೋಗ್ತೀವಿ, ಅದು ಬೇರೆ ವಿಷಯ. ಬಟ್ ಅವ್ರು ಸ್ವಲ್ಪ ಸೆಲೆಬ್ರಿಟಿಗಳಲ್ವಾ, ಆ ರೀತಿ ಅದಕ್ಕೆ ಹೇಳ್ತಾ ಇದ್ದೆ. ಎಮೋಷನ್ ಆಗಿದೆ ಅಂದ್ರೆ ನಾವು ಫೋನಲ್ಲಾದ್ರೂ ಮಾತಾಡ್ತೀವಿ, ಅಟ್ಲೀಸ್ಟ್ ಅವ್ರ ಫೋನ್ ಕೂಡ ಇಲ್ಲ ಅಂತ ಎಮೋಷನ್ ಆಗಿರ್ತಾರೆ. ಇನ್ನು ಮುಖ್ಯವಾಗಿ ಅಲ್ಲಿ ಕೂಡ ನಾನು ಹೇಳ್ದಲ್ಲ, ಅಲ್ಲಿ ಕೂಡ ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಅವ್ರ ಹತ್ರ ಕೂಡ ಚೆನ್ನಾಗಿ ಮಾತಾಡ್ತಾನೆ. ಅದರಲ್ಲಿ ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಗಿಲ್ಲಿ ಅವರ ಮಾತಿಗೆ ನಗ್ತಾ ಇರ್ತಾರೆ. ಆ ರೀತಿ ಎಲ್ಲ ಕಾಮಿಡಿ ಮಾಡ್ತಾರೆ ಗಿಲ್ಲಿ. ಒಂದಂತೂ ಸತ್ಯ, ಈ ವೀಕ್ ಯಾರಿಗೆಲ್ಲ ಪಾಸಿಟಿವ್ ಆಗುತ್ತೋ ಆ ಪಾಸಿಟಿವ್ ಖಂಡಿತವಾಗ್ಲೂ ಇನ್ಮೇಲೆ ಮುಂದೆ ಕೂಡ ಹಂಗೆ ಮುಂದುವರಿಯುತ್ತೆ. ಯಾಕೆ ಅಂದ್ರೆ ಫ್ಯಾನ್ಸ್ ಇವಾಗಲೇ ಡಿಸೈಡ್ ಮಾಡೋದು ಎಮೋಷನ್ಸ್ ಏನು, ಯಾರ ವ್ಯಕ್ತಿತ್ವ ಏನು ಅಂತೆಲ್ಲ ಕರೆಕ್ಟಾಗಿ ಡಿಸೈಡ್ ಮಾಡೋದು ಇವಾಗ್ಲೇನೆ. ಆದ ಕಾರಣ ಈ ಒಂದು ವೀಕಲ್ಲಿ, ಈ ಒಂದು ವಾರದಲ್ಲಿ ಸಖತ್ತಾಗಿ ಟ್ವಿಸ್ಟ್ ಟರ್ನ್ಸ್ ಏನು ಇಲ್ಲದೆ ಇದ್ರು ಕೂಡ ಅವರ ವ್ಯಕ್ತಿತ್ವನ ಬಿಂಬಿಸೋಕೆ, ಅವ್ರ ವ್ಯಕ್ತಿತ್ವನ ವ್ಯಕ್ತಪಡಿಸೋಕೆ ಕರೆಕ್ಟಾಗಿ ರೀತಿಯಲ್ಲಿ ವರ್ತಿಸ್ಕೊಂಡ್ರೆ ತುಂಬಾ ಒಳ್ಳೇದಂತ ಅನ್ಸುತ್ತೆ ಐ ಥಿಂಕ್. ಇನ್ನು ಮೇನ್ ಆಗಿ ಏನಂದ್ರೆ ಮತ್ತೆ ನಿಮ್ಗೆ ರಾಶಿಕ್ ಅವ್ರ ಫ್ಯಾಮಿಲಿ ಬಂದಾಗ ಇಲ್ಲಿ ಇನ್ನು ಏನು ಹಾಕಿಲ್ಲ, ಏನು ಮಾತೇ ಆಡಿಲ್ಲ, ಕೇವಲ ರಾಶಿಕ್ ಅಮ್ಮ ಮಾತ್ರ ಮಾತಾಡಿದ್ದಾರೆ. ಅವ್ರು ಹೇಳಿದ ಪಾಯಿಂಟ್ ಸರಿ ಇದೆ. ಏನಂತ ಗೊತ್ತಾ ಅಂದ್ರೆ ಈ 5 ಜನದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅಂತ ಹುಡುಗರಲ್ಲಿ ಕೇಳಿದಾಗ ಯಾರಾದ್ರೂ ಏನಾದ್ರು ಬಂದಾಗ ಯಾರೇ ಆಗ್ಲಿ ನಮ್ಮ ಮಕ್ಕಳು ಗಳಿಸ್ತಾ ಇದ್ರಿ, ಟಾರ್ಚರ್ ಕೊಡ್ತಾ ಇದ್ರಿ, ಇನ್ನೊಂದು ಏನೋ ಹೇಳ್ತಾ ಇದ್ರಿ ಅಂತೆಲ್ಲ ಹೇಳಲ್ಲ ಅಂತ ಹೇಳಿದ್ರೆ ಆ ಮಾತು ಸಖತ್ತಾಗಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಎಲ್ಲ ಕುಟುಂಬದವ್ರಿಗೆ ಒಬ್ಬರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಒಬ್ಬರನ್ನ ಬ್ಲೇಮ್ ಮಾಡಿದ್ರೆ ಅವ್ರ ಫ್ಯಾನ್ಸ್ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ಅವ್ರಿಗೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬಟ್ ಕೆಲವು ಫ್ಯಾಮಿಲಿ ಎಲ್ಲ ಎಡವಟ್ಟು ಮಾಡ್ತಿರ್ತಾರೆ ಕೆಲವು ಸಲ. ಈ ಸಲ ನೋಡ್ಬೇಕು ಯಾರೆಲ್ಲ ಏನೆಲ್ಲ ಎಡವಟ್ಟು ಮಾಡ್ಕೊಳ್ತಾರೆ ಅಂತ. ಇವತ್ತೆಲ್ಲ ಪ್ರೋಮೋ ಬಂದಿದ್ರೆ ಅಂದ್ರೆ ಇವತ್ತು 4 ಫ್ಯಾಮಿಲಿ ಬರ್ಬೋದು, ನಾಳೆ ಒಂದು 4 ಫ್ಯಾಮಿಲಿ ಬರ್ಬೋದು. ಐ ಥಿಂಕ್ ನಾಮಿನೇಷನ್ಸ್ ಎಲ್ಲ ಮುಗೀತು. ಇನ್ನು ಇದನ್ನೇ ಒಂದು 3-4 ದಿನ ಕೊನೆಯವರೆಗೂ ಮಾಡ್ಬೋದು. ಫ್ರೈಡೆ ಎಪಿಸೋಡ್ ತನಕನೂ ಕರ್ಕೊಂಡ್ ಬರ್ಬೋದು ಅಂತ ಅನ್ಸುತ್ತೆ. ಇವತ್ತಿನ್ನು ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಮುಗಿಸ್ತಾರೆ. ಅಂದ್ರೆ ದಿನಕ್ಕೆ 3 ಫ್ಯಾಮಿಲಿ 4 ಫ್ಯಾಮಿಲಿ ಬಂದ್ರು ಕೂಡ 3 ದಿನಕ್ಕೆ ಮುಗಿತ್ತಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಗುರುವಾರ ಒಂದು ಪ್ರಮೋಷನ್ ಟಾಸ್ಕ್ ಇರುತ್ತಲ್ಲ, ಇದು ಆಡ್ಸ್ ಪ್ರಮೋಷನ್ ಟಾಸ್ಕ್ ಇರುತ್ತೆ, ಅದಾದ್ಮೇಲೆ ಕ್ಯಾಪ್ಟನ್ ಟಾಸ್ಕ್ ಇರುತ್ತೆ. ಆ ಕ್ಯಾಪ್ಟನ್ ಟಾಸ್ಕ್ ಇರೋ ಕಾರಣ ಅವರು ಶುಕ್ರವಾರಕ್ಕೆಲ್ಲ ಮುಗಿಸ್ತಾರೆ. ನಮ್ಗೆ ಶುಕ್ರವಾರ ಎಪಿಸೋಡ್ ಅಲ್ಲಿ ಫ್ಯಾಮಿಲಿಗೆ ಏನು ತೋರಿಸಲ್ಲ. ಮಂಗಳವಾರ, ಬುಧವಾರ, ಗುರುವಾರ ಮಾತ್ರ ಎಲ್ಲ ತೋರಿಸಿ ಮುಗಿಸ್ತಾರೆ ಅಂತ ಐ ಥಿಂಕ್ ಗೆಸ್ ಮಾಡಿದ್ದೀನಿ. ಏನಕ್ಕಂದ್ರೆ ಭಾಳ ಹೊತ್ತಿರಲ್ಲ, ಅವರು ಕೂಡ ಇಷ್ಟ ಅಂತ ಟೈಮ್ ಕೊಡ್ತಾರೆ, ಅಷ್ಟೊಳಗೆ ಬಂದು ಹೋಗ್ಬೇಕು. ಆ ಟೈಮಲ್ಲೇ ಅವ್ರಿಗೆಲ್ಲ ಇನ್ಪುಟ್ಸ್ ಆಗಿರ್ಬೋದು, ಇರ್ಬೋದು ನೋಡಬೇಕು. ಫ್ಯಾಮಿಲಿ ವೀಕಿಂದ ಯಾರೆಲ್ಲ ವಿಷಯಗಳಲ್ಲಿ ಮೇನ್ ಆಗಿ ಸಖತ್ತಾಗಿ ಸೂಪರ್ ಆಗಿ ಬರುತ್ತೆ ಅನ್ಕೊಂಡಿದ್ದೀನಿ ಈ ವಾರ ಎಪಿಸೋಡ್. ಎಕ್ಸ್ಪೆಷಲಿ ಎಮೋಷನ್ ತಗೊಂಡಾಗ ಸೂಪರ್ ಆಗಿ ಬರುತ್ತೆ ಅನ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಮತ್ತೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ